the sky wave propagation or ionospheric propagation. The propagation of radio wave from transmitting antenna to the receiving antenna after reflection of the radio waves from the ionosphere in the sky is called sky wave propagation or ionospheric propagation. ಈ ಒಂದು ರೇಡಿಯೋ ವೇವ್ಸ್ಗಳು ಟ್ರಾನ್ಸ್ಮಿಟಿಂಗ್ ಅಂಟೆನಾದಿಂದ ಬಂದು ಅಯೋನೋಸ್ಫಿಯರ್ ಇನ್ಸಿಡೆಂಟ್ ಆದಾಗ ಅಲ್ಲಿ ರಿಫ್ಲೆಕ್ಷನ್ ಆಗಿ ಮತ್ತೆ ಅರ್ತ್ಗೆ ರಿಟರ್ನ್ ಆಗ್ತವೆ. ಅರ್ತ್ಗೆ ರಿಟರ್ನ್ ಆಗಿರ್ತಕ್ಕಂಥ ಆ ಒಂದು ರೇಡಿಯೋ ವೇವ್ಸ್ಗಳನ್ನು ಸ್ಕೈನಲ್ಲಿನೇ ರಿಸೀವ್ ಮಾಡ್ಕೊಳ್ಳುತ್ತೆ. ಈ ರೀತಿ ಟ್ರಾನ್ಸ್ಮಿಟಿಂಗ್ ಅಂಟೆನಾದಿಂದ ರಿಸೀವರ್ ಅಂಟೆನಾಗೆ ಆ ಒಂದು ರೇಡಿಯೋ ವೇವ್ಸ್ ಪಾಸ್ ಆಗಿದ್ದಾವೆ ಆಫ್ಟರ್ ರಿಫ್ಲೆಕ್ಷನ್ ಫ್ರಮ್ ದ ಐನೋಸ್ಪಿಯರ್ ಇನ್ ದ ಸ್ಕೈ. ಹಾಗಾಗಿ ಇದಕ್ಕೆ ನಾವೆಂತ ಕರಿತೀವಿ, ಸ್ಕೈ ವೇವ್ ಪ್ರಾಪಗೇಷನ್ ಅಥವಾ ಐನೋಸ್ಫೆರಿಕ್ ಪ್ರಾಪಗೇಷನ್ ಅಂತ ಕರಿತೀವಿ. ವಿ ನೋ ದಟ್ ಈ ಒಂದು ಐನೋಸ್ಪಿಯರ್ ಅಲ್ಲಿ 4 ಲೇಯರ್ಸ್ ಇದೆ. ಡಿ ಲೇಯರ್, ಎಫ್ ಲೇಯರ್, F1 ಲೇಯರ್, ಇದು ಡಿ ಲೇಯರ್, ಇದು ಈ ಲೇಯರ್, ಇದು F1 ಲೇಯರ್, ಇದು F2 ಲೇಯರ್ ಅಂತೇಳಿ. ಸೊ ಇಲ್ಲಿ ಈ ಒಂದು ಐನೋಸ್ಪಿಯರ್ ಅಲ್ಲಿ ಈ ಒಂದು ರಿಫ್ಲೆಕ್ಷನ್ ಆಗಬೇಕು ಅಂದ್ರೆ ಕ್ರಿಟಿಕಲ್ ಫ್ರೀಕ್ವೆನ್ಸಿ ಗೊತ್ತಿದೆ. ಹಾಗಾಗಿ ಆ ಮೋರ್ ದೆನ್ ಕ್ರಿಟಿಕಲ್ ಫ್ರೀಕ್ವೆನ್ಸಿ ಇತ್ತಪ್ಪ ಅಂತಂದ್ರೆ ದೇ ಡೂ ನಾಟ್ ರಿಫ್ಲೆಕ್ಟೆಡ್ ಬ್ಯಾಕ್ ಫ್ರಮ್ ಟು ದ ಅರ್ತ್, ದೇ ಆರ್ ಟ್ರಾನ್ಸ್ಮಿಟೆಡ್ ಟು ದ ಐನೋಸ್ಪಿಯರ್. ಹಾಗಾಗಿ 3 MHz to 30 MHz ಫ್ರೀಕ್ವೆನ್ಸಿ ಇರ್ತಕ್ಕಂಥ ರೇಡಿಯೋ ವೇವ್ಸ್ are used in the sky wave propagation because such frequency of the radio waves are reflected from the ionosphere from the different layers. Nearly 3 MHz ಇರ್ತಕ್ಕಂಥ ಸೆಕೆಂಡ್ ಲೇಯರ್ ಇಂದ 10 MHz ಇರ್ತಕ್ಕಂಥವು ಸೆಕೆಂಡ್ ಲೇಯರ್ ಇಂದ, ಥರ್ಡ್ ಲೇಯರ್ ಇಂದ, ನೆಕ್ಸ್ಟ್ 30 MHz ಇರ್ತಕ್ಕಂಥ ಫೋರ್ತ್ ಲೇಯರ್ ಇಂದ ರಿಫ್ಲೆಕ್ಟ್ ಆಗಿ ಬರ್ತವೆ. ಅಂದ್ರೆ ಡಿಫರೆಂಟ್ ಲೇಯರ್ಸ್ ಇಂದ ಡಿಫರೆಂಟ್ ಫ್ರೀಕ್ವೆನ್ಸಿ ಆಫ್ ದ ರೇಡಿಯೋ ವೇವ್ಸ್ ಆರ್ ರಿಫ್ಲೆಕ್ಟೆಡ್ ಬ್ಯಾಕ್ ಅಂಡ್ ರಿಟರ್ನ್ಸ್ ಟು ದ ಅರ್ತ್. ಹಾಗಾಗಿ ಸ್ಕೈ ವೇವ್ ಪ್ರಾಪಗೇಷನ್ ಇಸ್ ಪಾಸಿಬಲ್ ಫ್ರಮ್ ದ ರೇಡಿಯೋ ವೇವ್ಸ್ ಆಫ್ ಫ್ರೀಕ್ವೆನ್ಸೀಸ್ 3 MHz to 30 MHz. ಇಲ್ಲಿ ವೆರಿ ಹೈ ಫ್ರೀಕ್ವೆನ್ಸಿ ರೇಡಿಯೋ ವೇವ್ಸ್ ಹ್ಯಾವಿಂಗ್ ದ ಫ್ರೀಕ್ವೆನ್ಸಿ ರೇಂಜಿಂಗ್ ಫ್ರಮ್ 30 to 300 MHz, 30 MHz, and ultra high frequency 300 to 3000 MHz frequency of the radio waves should be penetrated through this ionosphere. ಅಂದ್ರೆ ಇವು ಮೋರ್ ದೆನ್ ಕ್ರಿಟಿಕಲ್ ಫ್ರೀಕ್ವೆನ್ಸಿ ಅಥವಾ ಮೋರ್ ದೆನ್ 30 MHz ಇರ್ತಕ್ಕಂಥ ವೆರಿ ಹೈ ಫ್ರೀಕ್ವೆನ್ಸಿ ಮತ್ತು ಅಲ್ಟ್ರಾ ಹೈ ಫ್ರೀಕ್ವೆನ್ಸಿ ಇರ್ತಕ್ಕಂಥ ರೇಡಿಯೋ ವೇವ್ಸ್ಗಳು ರಿಫ್ಲೆಕ್ಟ್ ಆಗೋದಿಲ್ಲ. ದೇ ಆರ್ ಟ್ರಾನ್ಸ್ಮಿಟೆಡ್ ಥ್ರೂ ದಿಸ್ ಐನೋಸ್ಪಿಯರ್. ಸೊ ನೆಕ್ಸ್ಟ್, this radio wave is nothing but the electromagnetic wave. This electromagnetic wave having this both electric and magnetic fields. ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದ ರೇಡಿಯೋ ವೇವ್ ವಿಲ್ ಚೇಂಜ್ ದ ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್ಸ್ ಇನ್ ದ ಐನೋಸ್ಪಿಯರ್. ಈ ಒಂದು ರೇಡಿಯೋ ವೇವ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಐನೋಸ್ಪಿಯರ್ ಅಲ್ಲಿ ಇರ್ತಕ್ಕಂಥ ಈ ಎಲೆಕ್ಟ್ರಾನ್ಸ್ ನ ವೆಲಾಸಿಟಿಯನ್ನ ಚೇಂಜ್ ಮಾಡುತ್ತೆ. ಬೈ ಚೇಂಜಿಂಗ್ ದ ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್ಸ್ ಇನ್ ದ ಐನೋಸ್ಪಿಯರ್ there must be a relative permeability and refractive index of the layer will change. ಈ ಒಂದು ಐನೋಸ್ಪಿಯರ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ನ ವೆಲಾಸಿಟಿಯನ್ನು ಎಲೆಕ್ಟ್ರಿಕ್ ಫೀಲ್ಡ್ ಚೇಂಜ್ ಮಾಡೋದ್ರಿಂದ ಆಗ ಐನೋಸ್ಪಿಯರ್ ಅಲ್ಲಿ ಇರ್ತಕ್ಕಂಥ ಈ ಒಂದು ಪರ್ಮಿಯಬಿಲಿಟಿ ಮ್ಯೂ, ಎಪ್ಸಿಲಾನ್ ಮತ್ತು ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ ಆಫ್ ದ ಲೇಯರ್ ಚೇಂಜ್ ಆಗುತ್ತೆ. ಹಾಗಾದ್ರೆ ಆ ಒಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಲೇಯರ್ ಫಾರ್ಮುಲಾ ಮ್ಯೂ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಇಂಟು 1 ಮೈನಸ್ n e ಸ್ಕ್ವೇರ್ ಡಿವೈಡೆಡ್ ಬೈ 4 f ಸ್ಕ್ವೇರ್ ಇಂಟು m. ಹಾಗಾದ್ರೆ n ಅಂತಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಇನ್ ದ ಲೇಯರ್. ಇಲ್ಲಿ ನಮಗೆ ಗೊತ್ತಿದೆ ಡಿ ಲೇಯರ್ ಅಲ್ಲಿ 10⁹ ಎಲೆಕ್ಟ್ರಾನ್ಸ್ ಪರ್ ಮೀಟರ್ ಕ್ಯೂಬ್ ಇದೆ. ಈ ಲೇಯರ್ ಅಲ್ಲಿ 2 × 10⁻11 ಎಲೆಕ್ಟ್ರಾನ್ಸ್ ಪರ್ ಮೀಟರ್ ಕ್ಯೂಬ್ ಇದೆ. F1 ಲೇಯರ್ ಅಲ್ಲಿ 3 × 10⁻11 ಪರ್ ಮೀಟರ್ ಕ್ಯೂಬ್ ಎಲೆಕ್ಟ್ರಾನ್ಸ್ ಇದೆ. F2 ಲೇಯರ್ ಅಲ್ಲಿ 8 × 10⁻11 ಪರ್ ಮೀಟರ್ ಕ್ಯೂಬ್ ಎಲೆಕ್ಟ್ರಾನ್ಸ್ ಇದೆ. ಈ ಒಂದು ಡಿಫರೆಂಟ್ ಲೇಯರ್ಸ್ ಇಂದ ಐನೋಸ್ಪಿಯರ್ ಅಲ್ಲಿ ದಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ದಿ ಸ್ಪಿಯರ್ ಈಸ್ ಲೇಯರ್ ಈಸ್ n.
and small e is the charge of the electron, f is the frequency of the electromagnetic waves, and m is the mass of the electron. We know that value of charge of the electron 1.6 into 10 raised to minus 19 coulomb, and we know the value of mass of the electron 9.1 into 10 to the power minus 31 kg. After substituting these values, we get the final equation mu is equal to mu naught into bracket 1 minus 84.5 n divided by f square. ಅದೇ ರೀತಿ ಪರ್ಮಿಯಬಿಲಿಟಿ ಬೇಕು, ಎಪ್ಸಿಲಾನ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಇಂಟು ಬ್ರಾಕೆಟ್ 1 ಮೈನಸ್ 84.5 n ಡಿವೈಡೆಡ್ ಬೈ f ಸ್ಕ್ವೇರ್. ಅಂದ್ರೆ ಈ ಒಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಗಲಿ ಪರ್ಮಿಯಬಿಲಿಟಿ ಆಗಲಿ ಡಿಪೆಂಡ್ಸ್ ಆನ್ n ಅಂಡ್ f. n ಮತ್ತು f ಮೇಲೆ ಡಿಪೆಂಡ್ ಆಗಿದೆ. ಇಲ್ಲಿ n ವ್ಯಾಲ್ಯೂ n ಇಲ್ಲಿ ಮೈನಸ್ ಇರೋದ್ರಿಂದ ಮ್ಯೂ ಅಂಡ್ n ಆರ್ ಎಪ್ಸಿಲಾನ್ ಅಂಡ್ n ಆರ್ ವೇರೀಸ್ ಇನ್ವರ್ಸ್ಲಿ. n ಇನ್ಕ್ರೀಸ್ ಆಗ್ತಾ ಹೋದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಈ ಡಿ ಲೇಯರ್ ಅಲ್ಲಿ n ವ್ಯಾಲ್ಯೂ 10⁻⁹ ಇದೆ, f2 ಲೇಯರ್ ಅಲ್ಲಿ 8 into 10⁻11 per meter cube ಎಲೆಕ್ಟ್ರಾನ್ ಡೆನ್ಸಿಟಿ ಇದೆ. ಹಾಗಾದ್ರೆ n ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಂದ್ರೆ ದಿಸ್ ಡಿ ಲೇಯರ್ ಇಸ್ ಆಕ್ಟ್ಸ್ ಆಸ್ ಎ ಡೆನ್ಸರ್ ಮೀಡಿಯಂ, ಆದ್ರೆ f2 ಲೇಯರ್ ಆಕ್ಟ್ಸ್ ಆಸ್ ಎ ರೇರರ್ ಮೀಡಿಯಂ. ಅಂದ್ರೆ ರೇಡಿಯೋ ವೇವ್ಸ್ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ, ಸೊ ಇಟ್ ರೆಫರ್ಸ್ ದ ರಿಫ್ಲೆಕ್ಷನ್ ಅಟ್ ದ ಪರ್ಟಿಕ್ಯುಲರ್ ಕ್ರಿಟಿಕಲ್ ಆಂಗಲ್. ಆ ಒಂದು ಪರ್ಟಿಕ್ಯುಲರ್ ಕ್ರಿಟಿಕಲ್ ಆಂಗಲ್ ಇಂದ ಆ ಒಂದು ವೇವ್ಸ್ಗಳು ರಿಫ್ಲೆಕ್ಟ್ ಆಗ್ತವೆ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿ that radio waves are returns back to the earth and receive the receiving antenna. ಹಾಗಾದ್ರೆ ಮ್ಯೂ ಅಂಡ್ ಎಫ್ ಆರ್ ವೇರೀಸ್ ಇನ್ವರ್ಸ್ಲಿ. ಅಂದ್ರೆ ಮ್ಯೂ ಮತ್ತು ಎಫ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಚೇಂಜ್ ಆಗ್ತವೆ. ಹಾಗಾಗಿನೇ ಅಲ್ಲಿ ಹೈ ಫ್ರೀಕ್ವೆನ್ಸಿ ಇರ್ತಕ್ಕಂಥ ಅದರ ಮೋರ್ ದೆನ್ 30 ಮೆಗಾಹರ್ಟ್ಜ್ ಫ್ರೀಕ್ವೆನ್ಸಿ ಇರ್ತಕ್ಕಂಥ ರೇಡಿಯೋ ವೇವ್ಸ್ಗಳು ದೇ ಆರ್ ಪೆನಿಟ್ರೇಟೆಡ್ ಥ್ರೂ ದಿಸ್ ಐನೋಸ್ಫಿಯರ್. ಹಾಗಾಗಿ ಇಲ್ಲಿ ಡಿಫರೆಂಟ್ ಫ್ರೀಕ್ವೆನ್ಸಿ ಆಫ್ ದ ಲೇಯರ್ಸ್ ಆರ್ ರಿಫ್ಲೆಕ್ಟೆಡ್ ಬ್ಯಾಕ್ ಫ್ರಮ್ ದ ಡಿಫರೆಂಟ್ ಲೇಯರ್ಸ್ ಆಫ್ ದಿ ಐನೋಸ್ಫಿಯರ್. ಲೋ ಫ್ರೀಕ್ವೆನ್ಸಿ ಇರ್ತಕ್ಕಂಥ ರೇಡಿಯೋ ವೇವ್ಸ್ಗಳು ಡಿ ಲೇಯರ್ ಇಂದ ರಿಫ್ಲೆಕ್ಟ್ ಆಗ್ತವೆ. ಮೀಡಿಯಂ ಫ್ರೀಕ್ವೆನ್ಸಿ ಇರ್ತಕ್ಕಂಥ ರೇಡಿಯೋ ವೇವ್ಸ್ಗಳು ಈ ಲೇಯರ್ ಇಂದ ರಿಫ್ಲೆಕ್ಟ್ ಆಗ್ತವೆ. ನಿಯರ್ಲಿ 30 ಅಂದ್ರೆ ಈ ಒಂದು ಹೈ ಫ್ರೀಕ್ವೆನ್ಸಿ ಇರ್ತಕ್ಕಂಥ ರೇಡಿಯೋ ವೇವ್ಸ್ಗಳು 33 to 30 ಮೆಗಾಹರ್ಟ್ಜ್, ಈ ಒಂದು ಹೈ ಫ್ರೀಕ್ವೆನ್ಸಿ ಇರ್ತಕ್ಕಂಥ ರೇಡಿಯೋ ವೇವ್ಸ್ಗಳು f2 ಲೇಯರ್ ಇಂದ ರಿಫ್ಲೆಕ್ಟ್ ಆಗ್ತವೆ. ಮೋರ್ ದೆನ್ 30 ಮೆಗಾಹರ್ಟ್ಜ್ ಇರ್ತಕ್ಕಂಥ ಮೀನ್ಸ್ ವೆರಿ ಹೈ ಫ್ರೀಕ್ವೆನ್ಸಿ ಮತ್ತು ಅಲ್ಟ್ರಾ ಹೈ ಫ್ರೀಕ್ವೆನ್ಸಿ ಇರ್ತಕ್ಕಂಥ ದೀಸ್ ರೇಡಿಯೋ ವೇವ್ಸ್ ಆರ್ ಪೆನಿಟ್ರೇಟೆಡ್ ಥ್ರೂ ದ ಐನೋಸ್ಫಿಯರ್. ಸೊ ಇಲ್ಲಿ ಈ ಒಂದು ಸ್ಕೈ ವೇವ್ ಪ್ರಾಪಗೇಷನ್ ಆರ್ ಐನೋಸ್ಫೆರಿಕ್ ಪ್ರಾಪಗೇಷನ್ ಇಸ್ ಯೂಸ್ಡ್ ಇನ್ ದ ಶಾರ್ಟ್ ವೇವ್ ಬ್ರಾಡ್ ಬ್ಯಾಂಡ್. ಅದ ಶಾರ್ಟ್ ವೇವ್ ಈ ಒಂದು ಪ್ರಾಪಗೇಷನ್ ಅಲ್ಲಿ ಅಂದ್ರೆ ಈ ಒಂದು ಶಾರ್ಟ್ ವೇವ್ ಬ್ರಾಡ್ ಬ್ಯಾಂಡ್ ಅಲ್ಲಿ ಸರ್ವಿಸ್ ಅಲ್ಲಿ ಈ ಒಂದು ಸ್ಕೈ ವೇವ್ ಪ್ರಾಪಗೇಷನ್ ಅನ್ನು ಯೂಸ್ ಮಾಡ್ತಾರೆ. ಸರ್ಫೇಸ್ ವೇವ್ ಪ್ರಾಪಗೇಷನ್ ಇಸ್ ಯೂಸ್ಡ್ ಇನ್ ದ ಲೋಕಲ್ ಬ್ರಾಡ್ಕಾಸ್ಟಿಂಗ್. ಇದು ಈ ಒಂದು ಶಾರ್ಟ್ ವೇವ್ ಬ್ರಾಡ್ಕಾಸ್ಟಿಂಗ್ ಅಲ್ಲಿ ಈ ಒಂದು ಸ್ಕೈ ವೇವ್ ಪ್ರಾಪಗೇಷನ್ ಅನ್ನು ಯೂಸ್ ಮಾಡ್ತಾರೆ. ಜೊತೆಗೆ ಈಚ್ ರಿಫ್ಲೆಕ್ಷನ್ ಆಫ್ ದ ರೇಡಿಯೋ ವೇವ್ ಫ್ರಮ್ ದ ಐನೋಸ್ಫಿಯರ್ ಇಟ್ ಕವರ್ಸ್ ದಿ ರೇಂಜ್ ಆಫ್ 400 ಕಿಲೋಮೀಟರ್. ಅಂದ್ರೆ ಒಂದು ರಿಫ್ಲೆಕ್ಷನ್ ಇಂದ ಬಂದಿರತಕ್ಕಂಥ ರೇಡಿಯೋ ವೇವ್ಸ್ ಇದು ಒಂದು ರಿಫ್ಲೆಕ್ಷನ್ ಅಂತ ತಗೊಳ್ಳ. ಇಲ್ಲಿ ರಿಫ್ಲೆಕ್ಟ್ ಆಗಿ ಬಂದಿರತಕ್ಕಂಥ ಈ ಒಂದು ರೇಡಿಯೋ ವೇವ್ ನಿಯರ್ಲಿ 400 ಕಿಲೋಮೀಟರ್ ಈ ಒಂದು ಏರಿಯಾ ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಆ ಒಂದು ಡಿಸ್ಟೆನ್ಸ್ ಅಲ್ಲಿ ಈ ಒಂದು ರೇಂಜ್ ಅಲ್ಲಿ ಇರ್ತಕ್ಕಂಥ ಡಿಸ್ಟೆನ್ಸ್ಗೆ ಅಥವಾ ರೇಂಜ್ ಅಲ್ಲಿ ಆ ಒಂದು ಕಮ್ಯುನಿಕೇಶನ್ ಅನ್ನ ಪ್ರೊವೈಡ್ ಮಾಡುತ್ತೆ, ಸಿಗ್ನಲ್ಸ್ ಅನ್ನ ಅವು ಟ್ರಾನ್ಸ್ಮಿಟ್ ಮಾಡುತ್ತೆ. ಅಂದ್ರೆ ಒಂದು ರಿಫ್ಲೆಕ್ಷನ್ ಇಂದ ಈ ಒಂದು ಲಾರ್ಜ್ 400 ಕಿಲೋಮೀಟರ್ ಏರಿಯಾದಲ್ಲಿ ಸಿಗ್ನಲ್ಸ್ಗಳು ಟ್ರಾನ್ಸ್ಮಿಟ್ ಆಗ್ತವೆ, ಸ್ಪ್ರೆಡ್ ಆಗ್ತವೆ ಅಥವಾ ಅವುಗಳನ್ನ ರಿಸೀವ್ ಮಾಡ್ಕೋಬಹುದು. ಹಾಗಾಗಿ ಫಾರ್ ದ ಲಾಂಗ್ ಡಿಸ್ಟೆನ್ಸ್ ಕಮ್ಯುನಿಕೇಶನ್ ಅಂಡ್ ಫಾರ್ ಅರೌಂಡ್ ದ ಗ್ಲೋಬ್ ಕಮ್ಯುನಿಕೇಶನ್ ನಾವು ಈ ಒಂದು ಸ್ಕೈ ವೇವ್ ಪ್ರಾಪಗೇಷನ್ ಅನ್ನು ಯೂಸ್ ಮಾಡ್ತೀವಿ. ಹಾಗಾಗಿ ಸ್ಕೈ ವೇವ್ ಪ್ರಾಪಗೇಷನ್ ಇಸ್ ಮೋಸ್ಟ್ ಯೂಸ್ಫುಲ್ ಫಾರ್ ಲಾಂಗ್ ಡಿಸ್ಟೆನ್ಸ್ ಕಮ್ಯುನಿಕೇಶನ್ ಅಂಡ್ ಆಲ್ಸೋ ಅರೌಂಡ್ ದ ಗ್ಲೋಬ್ communication. Okay, so this is about sky wave or ionospheric propagation.